ನಾನು ಈರಣ್ಣ ಹಡಪದ ಸಣ್ಣೂರ. ಇಂದು ನನ್ನ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಮುಖಂಡರು ಮತ್ತು BS ಯಡಿಯೂರಪ್ಪನವರು, ನಿಕಟಪೂರ್ವ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಈಗಿನ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು, MD ಲಕ್ಷ್ಮೀನಾರಾಯಣ ಸಾಹೇಬರು, ರಘು ಕೌಟಿಲ್ಯ ಅವರು, ನಮ್ಮ ಹಿಂದುಳಿದ ವರ್ಗದ ಮೋರ್ಚಾದ ರಾಜ್ಯಾಧ್ಯಕ್ಷರು, ನನ್ನ ಪಕ್ಷನಿಷ್ಠೆ ಮತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಮೇಲೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ರಾಜ್ಯ OBC ಮೋರ್ಚಾ ರಾಜ್ಯ ಕಾರ್ಯದರ್ಶಿಯಾಗಿ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಮತ್ತು ನನ್ನ ವತಿಯಿಂದ ಅನಂತ ಕೃತಜ್ಞತೆ ಈ ಒಂದು TV ಮಾಧ್ಯಮದ ಮುಖಾಂತರ ತಿಳಿಬಯಸುತ್ತೇನೆ. ಅದೇ ರೀತಿ ಈ ಒಂದು ಸಣ್ಣ ಸಮಾಜ, ಕಾಯಕ ಸಮಾಜ, ಒಂದು ಕ್ಷೌರಿಕ ಸಮಾಜದ ಒಂದು ಸಣ್ಣ ವ್ಯಕ್ತಿ, ಬಡತನ ಕುಟುಂಬದಿಂದ ಬಂದ ವ್ಯಕ್ತಿಗೆ ಅವರ ಪಕ್ಷನಿಷ್ಠೆ, ನನ್ನ ಪಕ್ಷನಿಷ್ಠೆ ಮತ್ತು ಪಕ್ಷದ ಒಂದು ಕೊಟ್ಟ ಜವಾಬ್ದಾರಿ ಅಚ್ಚುಕಟ್ಟಾಗಿ ಇಲ್ಲಿವರೆಗೂ ನಿಭಾಯಿಸಿದ್ದೀನಿ. 3 ವರ್ಷಗಳ ಕಾಲ ಕಲಬುರಗಿ ಜಿಲ್ಲಾ OBC ಮೋರ್ಚಾ ಕಾರ್ಯಕಾರಿಣಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಅದೇ ರೀತಿಯಾಗಿ ಬೆಂಗಳೂರು ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ 3 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಮತ್ತು ಹೋದ ಬಾರಿ ಕಲಬುರಗಿ ಜಿಲ್ಲೆ OBC ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಈಗ ಕೂಡ ಪಕ್ಷ ಕೊಟ್ಟಂಥ ಜವಾಬ್ದಾರಿ ಅಚ್ಚುಕಟ್ಟಾಗಿ ಮಾಡಿದ್ದೇನೆ. ಇವಾಗಲೂ ಕೂಡ ನನಗೆ ರಾಜ್ಯ ಕಾರ್ಯದರ್ಶಿಯಾಗಿ ಮತ್ತು ಬೀದರ್ ಜಿಲ್ಲೆಯ ಪ್ರಭಾರಿಗಳಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ನೇಮಕ ಮಾಡಿದ್ದಾರೆ. ಅದಕ್ಕೋಸ್ಕರ ಪಕ್ಷದ ಎಲ್ಲ ಹಿರಿಯ ರಾಜ್ಯದ ಮುಖಂಡರು, ರಾಷ್ಟ್ರೀಯ ಮುಖಂಡರಿಗೂ ಮತ್ತು ಜಿಲ್ಲಾ ಎಲ್ಲ BJP ಮುಖಂಡರಿಗೂ ಅನಂತ ಧನ್ಯವಾದ ಕೇಳ್ತೀನಿ. ಇವತ್ತಿನ ದಿವಸ ಅದೇ ನಿಮಿತ್ತವಾಗಿ ನಮ್ಮ ಹಡಪ ಸಮಾಜದ ನೌಕರ ಸಂಘದ ಗುಲ್ಬರ್ಗ ಜಿಲ್ಲಾ ವತಿಯಿಂದ ಇವತ್ತು ಪೂಜ್ಯರು ಮತ್ತು ನಮ್ಮ ನೌಕರ ಸಂಘದ ಅಧ್ಯಕ್ಷರಾಗಲಿ, ಎಲ್ಲರೂ ಪದಾಧಿಕಾರಿಗಳಾಗಲಿ ಎಲ್ಲರೂ ಕೂಡ ಇವತ್ತು ನನಗೆ ಸನ್ಮಾನ ಮಾಡಿ ಹರಿಸಿದ್ದಾರೆ ಮತ್ತು ಅವರಿಗೆ ಕೂಡ ಧನ್ಯವಾದ ಹೇಳುತ್ತೇನೆ. ಅಖಿಲ ಕರ್ನಾಟಕ ಹಡಪದಪ್ಪಣ್ಣ ಸಮಾಜ ಸೇವಾ ಸಂಘದ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀ ಈರಣ್ಣ ಸಣ್ಣೂರ ಅವರು ಸಮಾಜ ಸಂಘಟನೆಯಲ್ಲಿ ಹಲವಾರು ಸಾಧನೆಗಳನ್ನು ಮಾಡುವುದರ ಮುಖಾಂತರ ತಮ್ಮ ಒಂದು ಛಾಪುವನ್ನು ಮೂಡಿಸಿ ಇಡೀ ರಾಜ್ಯದ ತುಂಬ ಸಂಚರಿಸಿ ಸಮಾಜವನ್ನು ಒಗ್ಗೂಡಿಸುವಲ್ಲಿ ಕಟ್ಟುನಿಟ್ಟಿನ ಕರ್ತವ್ಯವನ್ನು ನಿರ್ವಹಿಸಿ ಇದೀಗ BJPಯ ರಾಜ್ಯ OBC ಮೋರ್ಚಾದ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅವರಿಗೂ, ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ BS ಯಡಿಯೂರಪ್ಪನವರಿಗೂ ಮತ್ತು ನಮ್ಮ ಹಾಗೂ ಪಕ್ಷದ ಇನ್ನಿತರ ಎಲ್ಲ ಮುಖಂಡರುಗಳಿಗೆ ನಮ್ಮ ಕರ್ನಾಟಕ ಹಡಪದಪ್ಪಣ್ಣ ಸಮಾಜ ಸೇವಾ ಸಂಘದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಅದರ ಜೊತೆಗೆ ಈ ಸಣ್ಣ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ಹೋರಾಟಗಾರನನ್ನು ಗುರುತಿಸಿ ರಾಜ್ಯದಲ್ಲಿ BJP OBC ಮೋರ್ಚಾದ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಗುರುತು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಲ್ಲಿ ಹಾಗೂ BY ವಿಜೇಂದ್ರ ಅವರಲ್ಲಿ ಮತ್ತು ಪಕ್ಷದ ಎಲ್ಲ ಮುಖಂಡರುಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಪಕ್ಷ ಆಡಳಿತಕ್ಕೆ ಬಂದ ಮೇಲೆ ನಮ್ಮ ಸಮಾಜದ ಒಬ್ಬ ಹೋರಾಟಗಾರರಾಗಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಯುವ ಮುಖಂಡರಾಗಿರ್ತಕ್ಕಂಥ ವೀರಣ್ಣ ಸಣ್ಣೂರವರಿಗೆ ರಾಜ್ಯಸಭಾ ಸದಸ್ಯರಾಗಲಿ ಅಥವಾ ವಿಧಾನಸಭಾ ಸದಸ್ಯರಾಗಲಿ ಅಥವಾ ಯಾವುದಾದ್ರೂ ಒಂದು ಪಕ್ಷದ ಮುಖಂಡ ಮಂಡಳಿಗೆ ಆಯ್ಕೆ ಮಾಡಿ ನಮ್ಮ ಪಕ್ಷಕ್ಕೆ ಧ್ವನಿ ಆಗಬೇಕಂತೇಳಿ ಪಕ್ಷದ ಎಲ್ಲ ಮುಖಂಡರುಗಳಲ್ಲಿ ವಿನಂತಿಸಿಕೊಳ್ಳುತ್ತೇವೆ.